ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಅರುಣ್ ಕುಮಾರಿ. ಇಂದು ಮಾಹಿತಿ ನಾವು ನೋಡೋಣ. ಸೊ ಮಾಹಿತಿ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ, ದಯವಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಸೆಂಟ್ರಲ್ಲಿ ಯಾವುದಾದ್ರೂ ಇನ್ಫಾರ್ಮೇಷನ್ಸ್ ಬಂತಂದರೆ ತಮಗೆ ತಿಳಿಯೋದಿಲ್ಲ. ಓಕೆ, ಇಂದು ನಾವು ಹಲವಾರು ಸ್ಥಳಗಳಲ್ಲಿ ಇನ್ನೂ ಕೆಲಸ ಆಗಿಲ್ಲ ಸರ್, ಮತ್ತು 90% ಆಗಿದೆ. ಎಲ್ಲ ಕೆಲಸನೂ ಆಗಿದೆ, ಇನ್ನು ಹ್ಯಾಂಡ್ ಓವರ್ ಆಗ್ತಾಯಿಲ್ಲ. ಮತ್ತು ನಾವು ಕಾಸು ಕಟ್ಟಿದ್ದೀವಿ, ಇನ್ನು ನಮಗೆ ಕೊಡೋಕ್ಕೆ ಡಿಲೇ ಆಗ್ತಾಯಿದೆ. ಸೊ ಈ ಥರ ಹಲವಾರು ಕ್ವಶ್ಚಿನ್ಸ್ ನಮ್ಮಲ್ಲಿ ಇತ್ತು. ಅದಕ್ಕೆ ಮೇಯ್ನ್ ಕಾರಣ ನಮ್ಮ ಮೀಟ್ರದ್ದು ಒಂದಿತ್ತು. ಸೊ ಇವಾಗ ಆ ಮೀಟ್ರು ಯಾವ ರೀತಿಯಲ್ಲಿದೆ ಅಂತ ನಾವು ನೋಡೋಣ. ಮತ್ತು ಈ ಮೀಟ್ರು ಬಂದಮೇಲೆ ಯಾವ ಬಿಲ್ಸ್ನ ನಾವು ಪೇ ಮಾಡಬೇಕಾ ಬೇಡವಾ, ಸೊ ಈ ವಿಡಿಯೋ ಕೊನೆ ತನಕ ನೋಡಿ ನೋಡೋಣ. ಮೀಟ್ರು ಬಂದು ಇವಾಗ ಎಲ್ಲ ಸ್ಥಳಕ್ಕೂ ಬರುತ್ತೆ. ಎಕ್ಸಾಂಪಲ್ ನೆಕ್ಸ್ಟ್ ತಿಂಗಳಲ್ಲಿ ಕೊನೆಗೆ ಚಿಕ್ಕನಳ್ಳಿಕಂನಲ್ಲಿ, ಸೊ ಈ ಥರ ಒಂದೊಂದು ಸ್ಥಳಕ್ಕೂ ಮೀಟ್ರುಗಳು ಬಂದು ಸೇರುತ್ತೆ. ಸೊ ಮೀಟ್ರ್ ಬಂದಮೇಲೆ ಸ್ಥಳಕ್ಕೆ ಬರುತ್ತೆ. ಸ್ಥಳದಲ್ಲಿ ಬಂದಮೇಲೆ ಮೀಟ್ರನ್ನ ಫಿಕ್ಸ್ ಮಾಡ್ತಾರೆ. ಸೊ ಬೆಸ್ಕಾಂ ಅವ್ರ ಕಡೆಯಿಂದ ಮೀಟ್ರು ಫಿಕ್ಸ್ ಮಾಡಿ ಎಲ್ಲ ಆದಮೇಲೆ ಈ ಟ್ರಾನ್ಸ್ಫಾರ್ಮರ್ನ ಏನಿದೆಯೋ ಅವ್ರ ರೂಲ್ಸ್ ಪ್ರಕಾರ ಇದನ್ನೆಲ್ಲ ಪ್ರೋಸೆಸ್ ಮಾಡ್ತಾರೆ. ಸೇಫ್ಟಿ ಮುಖಾಂತರ ಏನಿದೆ ಎಲ್ಲನೂ ನೋಡ್ಕೊಂಡು. ಸೊ ಮೀಟ್ರು ಫಿಕ್ಸ್ ಆದಮೇಲೆ ಆ ಮೀಟ್ರು ಸಂಬಂಧಪಟ್ಟ ಮನೆದ ಅಂದರೆ ಫ್ಲಾಟ್ದ ಅದನ್ನೆಲ್ಲ ಕೂಡ ಕ್ಲೀನಾಗಿ ಚೆಕ್ ಮಾಡ್ತಾರೆ. ಸೊ ಇದಕ್ಕೆ ಪ್ರತಿಯೊಂದು ಫಲಾನುಭವಿ ಹೋಗ್ಬೇಕಂದ್ರೆ ಇಲ್ಲ. ಸೊ ಅವರೇ ಫಿಕ್ಸ್ ಮಾಡ್ತಾರೆ, ಅದನ್ನು ಸರಿಪಡಿಸ್ಕೊಳ್ತಾರೆ, ಚೆಕ್ ಮಾಡ್ತಾರೆ, ಸೇಫ್ಟಿ ಏನೇನಿದೆಯೋ ಎಲ್ಲನೂ ಸರಿಯಾಗಿ ನೋಡ್ಕೊಳ್ತಾರೆ. ಸೊ ಅದಾದಮೇಲೆ ನಮಗೆ ಆ ಟ್ರಾನ್ಸ್ಫಾರ್ಮ್ ಏನಿದೆಯೋ ಅದನ್ನು ಚಾರ್ಜ್ ಮಾಡೋದು ಎಲ್ಲ ಸೇಫ್ಟೀಸು ಅವ್ರು ನೋಡಿ, ಅದಾದಮೇಲೆ ಎಲ್ಲನೂ ನಮ್ಮ ಸ್ಥಳದಲ್ಲಿ ಕ್ಲಿಯರ್ ಆದಮೇಲೆ ತಿರ್ಗಾ ಒಂದು ಇನ್ಸ್ಪೆಕ್ಷನ್ ಬಂದು ಎಲ್ಲ ಸರಿ ಇದೆಯಾ ಅಂತ ನೋಡ್ತಾರೆ. ಸೊ ಸರಿ ಇದೆ, ಎಲ್ಲ ಕರೆಕ್ಟಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಆ ಸೇಫ್ಟೀಸ್ ಎಲ್ಲ ನೋಡಿದ ಮೇಲೆ ಇನ್ಸ್ಪೆಕ್ಷನ್ ಆದಮೇಲೆ ನಮ್ಮ ಒಂದು ಪ್ರತಿಯೊಂದು ಮನೆಗೂ ಫ್ಲ್ಯಾಟ್ಸಿಗೂ ಕರೆಂಟ್ ಇರುತ್ತೆ. ಸೊ ಇನ್ಮೇಲೆ ಕಾಸು ಏನು ಕಟ್ಟಿದ್ದೀರೋ ಅವ್ರಿಗೆಲ್ಲ ಕೂಡ ಮನೆ ಬೀಗ ಸಿಗುತ್ತೆ. ಸೊ ಇದು ಆಲ್ಮೋಸ್ಟ್ ಇವಾಗ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಮಾಡಿಕೊಂಡು ಎಲ್ಲನೂ ಕಂಪ್ಲೀಟೇಷನ್ ಮಾಡ್ತಾರೆ. ಓಕೆ, ಇವಾಗ ಮೀಟ್ರು ಬಂದಿದೆ, ನಮಗೆ ಮನೆ ಒಳಗಡೆ ಕರೆಂಟು ಬಂದಿದೆ, ಸ್ಥಳಕ್ಕೆ ಕರೆಂಟು ಬಂದಿದೆ ಅಂತ ಹೇಳಬೇಕಾದ್ರೆ ಎಲ್ಲೆಲ್ಲಿ ಯಾವ ಮೀಟ್ರಸು ಎಲ್ಲಿ ಬರುತ್ತೆ. ಸೊ ಇವಾಗ ಮನೆಗೆ ನಮ್ಗೆ ಕರೆಂಟ್ ಬಂದಿದೆ, ನಾವು ಆ ಬಿಲ್ ಏನಿದೆಯೋ ನಾವು ಕಟ್ತೀವಿ. ಇವಾಗ ಸ್ಥಳದಲ್ಲಿ ಅಂದರೆ ಆ ಅಪಾರ್ಟ್ಮೆಂಟ್ ಒಳಗಡೆ ಬರಬೇಕಾದ್ರೆ STPಗೆ ಒಂದು ಮೀಟ್ರ್ ಬರುತ್ತೆ. UG ಸಂಪಿಗೆ ನಾವು ನೀರು ಸಂಪಿಂದ ತೆಗೆದು ಮೇಲೆ ಲಿಫ್ಟ್ ಮಾಡ್ತಾರಲ್ಲ ಅಲ್ಲಿಗೊಂದು ಮೀಟ್ರ್ ಬರುತ್ತೆ. ಮತ್ತು ಲಿಫ್ಟ್ ಇದ್ದರೆ ಲಿಫ್ಟು ಕಾಮನ್ ಏರಿಯಾಸ್ಗೆ ಮೀಟ್ರ್ ಬರುತ್ತೆ. ಲಿಫ್ಟ್ ಇಲ್ಲ ಅಂದರೆ ಕಾಮನ್ ಏರಿಯಾ ಏನು ಆ ಪ್ಯಾಸೇಜಸ್ ಇದೆಯೋ ಇದಕ್ಕೆಲ್ಲ ಸೇರಿ ಒಂದು ಮೀಟ್ರ್ ಬರುತ್ತೆ. ಸೊ ನಮ್ಮ ಮನೆ ಕರೆಂಟ್ ಬಿಲ್ನ ನಾವು ಕಟ್ಕೊಳ್ತೀವಿ. ಸೊ ಇವಾಗ ಈ ಬಿಲ್ನ ಯಾರು ಕಟ್ತಾರೆ ಅದನ್ನು ಕೂಡ ತಾವೆಲ್ಲ ಯೋಚನೆ ಮಾಡ್ಕೊಳ್ಳಿ. ಸ್ವಲ್ಪ ಜನ ನಾವು ಹಲವಾರು ಸ್ಥಳದಲ್ಲಿ ನಾವು ನೋಡ್ತಾ ಇದ್ದೀವಿ, 2 ವರ್ಷ ಮೇಂಟೆನೆನ್ಸ್ ಅವರೇ ಎಲ್ಲನೂ ನೋಡ್ತಾರೆ, ಮಾಡ್ಕೊಳ್ತಾರೆ, ಫ್ರೀ ಆಗಿದೆ ಅಂತ ತಪ್ಪಾದ ಮಾಹಿತಿಗಳನ್ನ ಹಲವಾರು ಕಡೆ ಹಂಚ್ತಾ ಇದ್ದಾರೆ. ಸೊ ಅದು ಸರಿ ಇದೆಯಾ ಅಂತ ನೋಡಬೇಕಾದ್ರೆ ಡೇ 1ಇಂದ ನಾನು ಹೇಳ್ತಾ ಇದ್ದೀನಿ, ಮ್ಯಾನ್ ಪವರ್ಸು ಮತ್ತು ಅಲ್ಲಿ ಏನೇನು ಹೊಡೆದೋಗಿದೆ ಅದು ಸರಿಪಡಿಸ್ಕೋಬೇಕು ಮಾಡಬೇಕು ಅಂತ ಅವರಲ್ಲಿರುವಂಥ ಸ್ಕೋಪಲ್ಲಿ ಇದೆಯೋ ಅದನ್ನು ಅವರು ಮಾಡಿಕೊಡ್ಲೇಬೇಕು, ಮಾಡಿಕೊಡ್ತಾರೆ. ಸೊ ಅದು ಬಿಟ್ಟು ಈ ಒಂದು ಮೀಟ್ರ್ ಬಿಲ್ನ ಬಂದು ಅವರು ಕಟ್ತಾರಂತ ನೋಡಬೇಕಾದ್ರೆ ಅವರು ಕಟ್ಟೋದಿಲ್ಲ. ಅದೆಲ್ಲ ಬಂದು ನಾವುಗಳು ಸೇರಿಕೊಂಡು ಅದನ್ನು ಕಟ್ಟಬೇಕಾಗತ್ತೆ. ಸೊ ಅದು ಯಾವ ರೀತಿಯಲ್ಲಿ ಕಟ್ಟಬೇಕು, ಹೆಂಗೆ ಕಟ್ಟಬೇಕಂತ ನಿಮಗೆ ಮುಂದಿನ ವೀಡಿಯೋ ನಾನು ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಯಾವುದೇ ಬಂದು ಉಚಿತ ಈ ಕರೆಂಟ್ ಬಿಲ್ಲಲ್ಲಿ ಇರುತ್ತಂತ ಕೇಳಿದ್ರೆ ಅದು ಅಲ್ಲಿರಲ್ಲ. ಮತ್ತು ನಮ್ಮ ಮನೆಗೆ ಬಂದಿರುವಂಥ ಮೀಟರ್ಸು ಅದು ಕೂಡ ನಿಗಮದ ಹೆಸರಲ್ಲೇ ಇರುತ್ತೆ. ಒಂದು 3 ತಿಂಗಳು 4 ತಿಂಗಳಾದಮೇಲೆ ಒಂದೇ ಸತಿ ಬಿಲ್ ಬರುತ್ತೆ. ಸೊ ಅದನ್ನು ಸರಿಯಾಗಿ ನಮ್ಮ ಹೆಸರಿಗೆ ಎಲ್ಲ ಆದಮೇಲೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ. ಮಾಡಿದ್ಮೇಲೆ ನಾವು ಇನ್ನು ಏನು ಸ್ಕೀಮ್ ಇದೆಯೋ ಅದನ್ನು ಅಪ್ಲೈ ಮಾಡ್ಕೋಬೋದು. ಅರ್ಥ ಮಾಡ್ಕೊಳ್ಳಿ. ಈ ಒಂದು ಮೀಟ್ರದ್ದು ವಿಚಾರಗಳು ಈ ಥರ ಇದೆ.
ಸೊ ಹೊರಗಡೆ ಇರುವಂಥ ಮೀಟ್ರು ಯಾರು ಕಟ್ಟೋದು, ಹೆಂಗೆ ಕಟ್ತೀರಾ, ಏನು ಮಾಡಬೇಕು ಅದನ್ನೆಲ್ಲ ತಮ್ಮ ಲೊಕೇಶನಲ್ಲಿ ಅಪಾರ್ಟ್ಮೆಂಟಲ್ಲಿರುವಂಥ ನಿಮಗೆ ಬಿಟ್ಟಿದ್ದು. ಸೊ ಒಂದು ವೇಳೆ ಅಲ್ಲಿ ವಾಸ ಮಾಡ್ತಾ ಇರೋರು ಕಟ್ಟದ ಯಾವ ರೀತಿಯಲ್ಲಿದೆ ಅಂತ ತಮ್ಮೆಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಒಟ್ಟಲ್ಲಿ ನೀರು ಮೇಲೆ ಹತ್ತಬೇಕಾದ್ರೆ ಅದಕ್ಕೆ ಬಿಲ್ಲಿಗೆ ನಾವೇ ಪೇಮೆಂಟ್ ಮಾಡಬೇಕಾಗಿದೆ. ಸೊ STP ರನ್ ಆಗ್ತಾನೆ ಇರಬೇಕು, ಹೊರಗಡೆ ಇರುವಂಥ ಲೈಟ್ಸ್ ಎಲ್ಲ ಆನಲ್ಲೇ ಇರಬೇಕು. ಸೊ ಇದೆಲ್ಲ ನಮ್ಮ ಮನೇನ ಯಾವ ರೀತಿ ನಾವು ಕಟ್ಟಿರ್ತೀವೋ ಅದೇ ರೀತಿ ಅಂತ ಎಲ್ಲಿರ್ತೀವಿ ಸ್ಥಳದಲ್ಲಿ ಅಸೋಸಿಯೇಷನ್ ಬೇಕಾ ಬೇಡವಾ ಇಲ್ಲ ಏನು ಇತ್ತು ಅಂತ ತಾವಾಗಲೇ ನಿರ್ಧಾರ ಮಾಡಿ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.